ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ. ಏನಪ್ಪ ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋಟ ತೋರಿಸ್ತಿದ್ದೀನಿ ಅಂದ್ಕೊಂಡ್ರೆ, ಹೌದು, ಇವಾಗ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ 7:30. ಮನೇಲಿ ತಿಂಡಿನ ರೆಡಿ ಮಾಡೋಕ್ಕೆ ಏನು ತರಕಾರಿ ಇದ್ದಿಲ್ಲ. ಸೊ ತೋಟದಲ್ಲಿ ಏನಾದರೂ ಇದ್ದರೆ ಕಿತ್ಕೊಬರೋಣ ಅಂತ ಬಂದಿದ್ದೀನಿ. ಹಾಗೆ ನಾನು ಮಾಡೋ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ನಾನು ಮಾಡೋ ಎಲ್ಲ ಅಡುಗೆಯಲ್ಲೂ ನಾನು ಕರಿಬೇವು ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಅದರಿಂದ ನಮ್ಮ ಹೊಲದಲ್ಲಿ 2 ಕರಿಬೇವು ಸೊಪ್ಪು ಗಿಡನ ನೆಟ್ಟಿದ್ದೀನಿ. ಹಾಗೆ ನೀವು ನೋಡ್ಬೋದು, ಇದು ಮೆಕ್ಕೆಜೋಳ ತೆಂಗಿನ ಮರದಷ್ಟು ಎತ್ತರ ಬೆಳೆದಿದೆ, ಆದರೆ ತೆನೆನೇ ಬಿಡ್ತಾ ಇಲ್ಲ. ಯಾಕೆ ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆಯೇ ಇನ್ನೊಂದು ತುಂಬ ಖುಷಿ ಕೊಡೋ ವಿಚಾರನ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು. ಅದೇನೆಂದರೆ, ನಾನು 15 ಡೇಸಿಂದ ಕಂಟಿನ್ಯೂ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ 15 ಡೇಸಲ್ಲಿ ನನಗೆ 250+ ಅಂದರೆ 250ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಹೆಚ್ಚಿನ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಏನಪ್ಪ 250ಕ್ಕೆಲ್ಲ ಇಷ್ಟೆಲ್ಲ ಖುಷಿಯಾಗಿದ್ದಾಳೆ ಅಂದ್ಕೊಂಡ್ರೆ, ಹೌದು, ಆ 250 ಇಲ್ಲ ಅಂದರೆ 1000ನೂ ಆಗಲ್ಲ, ಲಕ್ಷನೂ ಆಗಲ್ಲ. ಇದು ಮಾತ್ರ 100% ನಿಜ. ಹಾಗೆ ಹೊಲದಲ್ಲೂ ಕೂಡ ಏನು ತರಕಾರಿ ಇದ್ದಿಲ್ಲ. ನಮ್ಮ ಅತ್ತೆ ಹಲಸಿನ ಹಣ್ಣು ಕಿತ್ತಿಕ್ಕಿದ್ರು, ಅವರೇ ಮಧ್ಯಾಹ್ನ ಬಂದಾಗ ತಗೊಂಡು ಹೋಗ್ತಾರೆ, ನಾನೇನು ಎತ್ಕೊಂಡು ಹೋಗಲ್ಲ. ಹೊಲದಲ್ಲಿ ನನಗೆ ಒಂದು 1/4 kg ಮೆಣಸಿನ್ಕಾಯಿ ಸಿಕ್ತು, ಜೊತೆ ಕರಿಬೇವು ಸೊಪ್ಪಂತೂ ಇದ್ದೇ ಇರುತ್ತೆ. ಅದು ಬಿಟ್ಟು ಇನ್ನೇನು ತರಕಾರಿನೂ ಸಿಗಲಿಲ್ಲ. ಹಾಗೆ ಖಾಲಿ ಕೈಯಲ್ಲಿ ಮನೆಗೆ ವಾಪಸ್ ಬಂದು ಹಸ್ಬೆಂಡ್ಗೆ ಆಚೆಗಡೆಯಿಂದ ತಿಂಡಿ ತೊಗೊಂಬನ್ನಿ ಅಂತ ಹೇಳಿದೆ. ಅವರು ಇಡ್ಲಿ, ಸಮೋಸ ಮತ್ತು ಚಿತ್ರಾನ್ನನ ತೊಗೊಂಬಂದಿದ್ರು. ಅದನ್ನ ತಿಂದುಬಿಟ್ಟು ಒಂದು 3 ದಿನದಿಂದ ಬಟ್ಟೆನ ಮಷಿನ್ಗೆ ಹಾಕಿದ್ದಿಲ್ಲ. ಇವತ್ತು ಹಾಕೋಣ ಅಂತ ಕೆಳಗಡೆ ತೊಗೊಂಬಂದೆ. ಬಟ್ ವೋಲ್ಟೇಜ್ ಕಡಿಮೆ ಇರೋದ್ರಿಂದ ಮಷಿನ್ ವರ್ಕ್ ಆಗ್ತಾ ಇದ್ದಿಲ್ಲ. ಸೊ ಅಲ್ಲಿವರೆಗೂ ಪಕ್ಕದೂರಲ್ಲಿ ಸಂತೆ ನಡೆಯುತ್ತೆ, ಅಲ್ಲಿ ಹೋಗ್ಬಿಟ್ಟು ತರಕಾರಿ ತೊಗೊಂಡು ಬರೋಣ ಅಂತ ನಾನು, ಹಸ್ಬೆಂಡ್ ಹಾಗೂ ಮಗು ಹೋಗ್ತಾ ಇದ್ದೀವಿ. ಹಾಗೆ ನಾನು ಎಲ್ಲ ವೀಡಿಯೋಸ್ನೂ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡೇ ಮಾಡೋದು. ನನ್ನ ಹತ್ರ ಯಾವುದೇ ಥರನ ಟ್ರೈಪಾಡು, ಮೊಬೈಲ್ ಸ್ಟ್ಯಾಂಡ್ ಇಲ್ಲ. ಅದಕ್ಕೆ ಹಸ್ಬೆಂಡ್ಗೆ ನಂಗೊಂದು ಟ್ರೈಪಾಡು ಇಲ್ಲ ಮೊಬೈಲ್ ಸ್ಟ್ಯಾಂಡ್ ಕೊಡಿಸಿ ಅಂತ ಕೇಳ್ತಾ ಇದ್ದೆ. ಅವರು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ, ನಾನೇ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ನೀವುಗಳು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ 500ನ ರೀಚ್ ಮಾಡಿ. ಸೊ ನನಗೆ ಹೊಸ ಟ್ರೈಪಾಡ್ ಕೊಡ್ತಾರೆ. ನಾವು ತರಕಾರಿ ಎಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ಆಲ್ರೆಡಿ 1:30 ಆಗಿತ್ತು. ಅದಕ್ಕೆ ಕ್ವಿಕ್ಕಾಗಿ ಮೆಂತ್ಯ ಪಲಾವ್ನ ಮಾಡಿದೆ, ಜೊತೆಗೆ ಮಶ್ರೂಮ್ ಬೋಂಡ ಕೂಡ ಮಾಡಿದ್ದೆ. 2 ರೆಸಿಪಿನೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಟೈಮ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿ. ಎಲ್ರದ್ದು ಊಟ ಆದಮೇಲೆ ತೊಗೊಂಬಂದಿರೋ ತರಕಾರಿನ ಸೆಪ್ರೇಟ್ ಮಾಡ್ತಾಯಿದ್ದೀನಿ. ನಾನು ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಟೊಮ್ಯಾಟೋನ ಫ್ರಿಡ್ಜಲ್ಲಿ ಇಕ್ಕಲ್ಲ, ಈ ಥರ ಟೈಲ್ಸ್ ಮೇಲೆ ಆಚೆನೇ ಇಕ್ತೀನಿ. ತುಂಬ ದಿನ ಚೆನ್ನಾಗಿರುತ್ತೆ, ಏನಾಗಲ್ಲ. ಇನ್ನು ಮಿಕ್ಕಿರೋ ತರಕಾರಿ ಹಾಗೆ ಸೊಪ್ಪನ್ನ ಕ್ಲೀನಾಗಿ ಒಂದು ಸಾರಿ ವಾಶ್ ಮಾಡಿಬಿಟ್ಟು ಸಪ್ರೇಟ್ ಕವರ್ಸ್ಗಳಲ್ಲಿ ಹಾಕಿ ಎತ್ತಿಕ್ತೀನಿ. ಹಾಗೆ ಮಾಡೋದ್ರಿಂದ ನಾನು ಅಡುಗೆ ಮಾಡಬೇಕಿದ್ರೆ ಡೈರೆಕ್ಟಾಗಿ ತರಕಾರಿಗಳನ್ನ ಎತ್ಕೊಂಡು ಕಟ್ ಮಾಡಿ ಅಡುಗೆ ಮಾಡ್ಬೋದು, ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ನು ಕರೆಂಟ್ ಕೂಡ ಬಂದಿತ್ತು. ಆಲ್ರೆಡಿ ಸಾಯಂಕಾಲ 4:15, 4:45 ಆಗ್ತಾ ಬಂದಿತ್ತು. 2 ಸಾರಿ ಬಟ್ಟೆನ ಹಾಕಬೇಕಿತ್ತು, ಜಾಸ್ತಿ ಇರೋದ್ರಿಂದ ಒಂದು ಸಾರಿ ಹಾಕಿಬಿಟ್ಟು ಟೈಮರ್ನ ಸೆಟ್ ಮಾಡಿ ಬಂದೆ. ಹಾಗೆ ವಾಷಿಂಗ್ ಮಷಿನ್ ರಿಲೇಟೆಡ್ ಒಂದು 2ರಿಂದ 3 ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದಾಗ ಒಂದು ಸಾರಿ ಚೆಕ್ ಮಾಡಿ. ಹಾಗೆ ನಮ್ಮ ತೋಟದಿಂದ ಮನೆಯಲ್ಲಿರೋ ಸಂಪಿಗೆ ನೀರು ಕನೆಕ್ಷನ್ ಕೊಡ್ತಾಯಿದ್ರು. ಅದಕ್ಕೆ ಟೈಲ್ಸ್ ಎಲ್ಲ ಕಿತ್ತಾಕಿದ್ರು, ತುಂಬಾ ಗಲೀಜು ಮಾಡಿದರು. ಅದು ಕೂಡ ಕ್ಲೀನ್ ಮಾಡಿ ಮತ್ತು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಕೂಡ ಮಾಡಿದೆ. ಹಸ್ಬೆಂಡ್ಗೆ ಟೀ ಹಾಗೆ ಮಗುಗೆ ಹಾರ್ಲಿಕ್ಸ್ನ ರೆಡಿ ಮಾಡಿದೆ. ಮಧ್ಯಾಹ್ನ ಮಿಕ್ಕಿರೋ ಬೋಂಡ ಹಿಟ್ಟಲ್ಲಿ ಸ್ವಲ್ಪ ಬೋಂಡ ಕೂಡ ಹಾಕೊಂಡಿದ್ದೆ. ಇದನ್ನೆಲ್ಲ ಅವ್ರಿಗಿಬ್ಬರಿಗೂ ತಿನ್ನೋಕ್ಕೆ ಕೊಟ್ಬಿಟ್ಟು ಬಟ್ಟೆ ವಾಶ್ ಆಗಿತ್ತು. ನಾನು ಬಟ್ಟೆನ ತೊಗೊಂಡು ಮೇಲೆ ಒಣಗಾಕಂತ ಹೋದೆ. ಟೆರೆಸ್ ಮೇಲೂ ಅಷ್ಟೇ ತುಂಬಾ ಗಲೀಜಾಗಿತ್ತು, ತುಂಬ ದಿನದಿಂದ ಕ್ಲೀನ್ ಮಾಡಿದ್ದಿಲ್ಲ. ಸೊ ಇವಾಗ ಹೇಗೂ ಬಂದಿದ್ದೀನಲ್ಲ, ಇನ್ನು ಸಾಯಂಕಾಲ ಟೈಮ್ ಇದೆ ಅಂತ ನೀಟಾಗಿ ಎಲ್ಲ ಟೆರೆಸ್ನ ಕ್ಲೀನ್ ಮಾಡಿದೆ. ಹಾಗೆ ವಾಯ್ಸ್ ಕೊಡಬೇಕಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಶಬ್ದ ಬರ್ತಿದೆ. ನಮ್ಮ ಮನೆ ಮುಂದೆನೇ ಬೇರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಾಯಿದೆ, ಅಲ್ಲಿ ಕೆಲಸ ಮಾಡೋದ್ರಿಂದ ತುಂಬ ನಾಯ್ಸ್ ಬರ್ತಾಯಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ದಿನದವರೆಗೂ ಮಾತ್ರ. ಹಾಗೆ ನಮ್ಮ ಮನೆ ಹಿಂದೆ ಮುಂದೆ ಏನಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಮ್ಮನೆ 3 ಸೈಡಲ್ಲೂ ಇದೇ ಥರ ಹೊಲಗಳಿದ್ದಾವೆ. ಮುಂದೆ ಮಾತ್ರ ರೋಡ್ ಇದೆ. ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿ ಕೆಳಗಡೆ ಬಂದು ನನ್ನ ಮಗನು ಸ್ವೀಟ್ ಅಂತ ಕೇಳ್ತಾ ಇದ್ದ. ಸೊ ಅವನಿಗೆ ಶಂಕರಪೋಳಿ ಮಾಡಿಕೊಟ್ಟೆ. ಮಾಡ್ತಾ ಕೈ ಕೂಡ ಸುಟ್ಕೊಂಡೆ, ತುಂಬಾ ಪೇನ್ ಆಗ್ತಾಯಿತ್ತು. ಕೋಲ್ಗೇಟ್ ಹಚ್ಕೊಂಡಿರೋದ್ರಿಂದ ಸ್ವಲ್ಪ ಕೂಲ್ ಆಯಿತು. ಹಾಗೆ ನೈಟ್ ಡಿನ್ನರ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ.